ಮೆಸ್ಸೋ ತಿರ್ಗಾ ಅದ್ರ ಬಗ್ಗೆ ಮಾತಾಡ್ಬೇಡಿ, ಬಿಟ್ಬಿಡಿ, ಆಗಿದ್ದಾಯ್ತು. ಹಾಗಿದ್ರೆ ನಿಮಗೇನು ಬೇಜಾರಿಲ್ವಾ? ನಾನು ಆಗ್ಲೇ ಅದನ್ನ ಮರ್ತಾಯ್ತು. ಆದ್ರೆ ನಂಗನ್ನ ಸಲೀಸಾಗಿ ಮರೆಯಕ್ ಆಗ್ತಿಲ್ಲ ಶ್ರೀ. ಯಾರೇ ಬೇರೆ ಏನ ನೆನ್ಸ್ಕೊಳ್ಳಿ. ಬೇರೆ ಏನು? ನಮ್ಮಿಬ್ಬರ ಬಗ್ಗೆ, ಮದ್ವೆ ಆದ್ಮ್ಯಾಗ ನಡೆಯೋದ್ರ ಬಗ್ಗೆ. ಶ್ರೀ, ಮಿಸ್ಸೋ ನೀವ್ ಮದ್ವೆ ಆದ್ರೆ ಇಂಥವ್ರನ್ನೇ ಮದ್ವೆ ಆಗ್ಬೇಕು ಅಂತ ಏನಾದ್ರೂ ಕನ್ಸಿಟ್ಕೊಂಡಿದ್ರಾ? ನನಗಂತೂ ಆತರ ಏನೂ ಇರ್ಲಿಲ್ಲ. ಆದ್ರೆ ಈಗ ಸಹನಾಕ ಮತ್ತೆ ಮುರಳಿ ಭಾವನ ನೋಡಿ ನಂಗೂ ಆಸೆ ಆಗ್ತದೆ. ಯಾವತ್ತೂ ನಾವಿಬ್ರು ಹಿಂಗೆ ಇರ್ಬೇಕು ಶ್ರೀ. ಎಂತ ವಿಚಿತ್ರ ನೋಡಿ, ವಸು ಅದ್ಕೆ ಮತ್ತೆ ಚಂದ್ರು ಅಣ್ಣಯ್ಯನೋ ಒಬ್ರನ್ನೊಬ್ರು ಪ್ರೀತಿ ಮಾಡಿ ಮದ್ವೆ ಆಗಿದ್ದು. ಆದ್ರೆ ಅವ್ರು ಖುಷಿಯಾಗಿಲ್ಲ. ಆದ್ರೆ ನಾವ್ ಯಾವತ್ತೂ ಆತರ ಆಗ್ಬಾರ್ದು ಶ್ರೀ. ನಾವ್ ಯಾವ್ದೇ ವಿಷಯಕ್ಕೆ ಜಗಳ ಆಡಿದ್ರು, ಏನೇ ಕಷ್ಟ ಬಂದ್ರು ಯಾವಾಗ್ಲೂ ಜೊತೆಗಿರ್ಬೇಕು, ಒಬ್ರಿಗೊಬ್ರು ಬಿಟ್ಕೊಟ್ಟು ಹೋಗ್ಬೇಕು, ಆಯ್ತಾ? ಮಿಸ್ಸೋ ನೀವೇ ನನ್ ಬೇಡ ಹೊಂಟೋಗ್ಲ ಅಂದ್ರೂ ನಾನು ಹಾಕಿಲ್ಲ. ನಿಮ್ಮನ್ನ ರಾಣಿ ತರ ನೋಡ್ಕೊತೀನಿ. ಮಿಸ್ಸೋ ಅವತ್ತೇನೋ ಕನ್ಸರ್ನ್ ನಡೆದಿದ್ದು ಹೇಳಿದ್ರಲ್ಲ, ಅದನ್ನ ಇನ್ನೊಂದು ಗೀತೆ ಹೇಳ್ತೀರಾ? ಹೇಳಿ ಮಿಸ್ಸೋ. ಅದು ತಿಟ್ಟವಾಗ್ಲಂತೂ ನಡೆಯೋಕ್ಕಿಲ್ಲ. ಕೇಳಿಸ್ಕೊಂಡನ ಖುಷಿ ಪಡ್ತೀನಿ. ಹಾ, ನಿಜವಾಗ್ಲೂ ನಡೆಯಕ್ಕಿಲ್ಲ ಅಂದ್ರೆ ಏನರ್ಥ? ಇದೇನ್ ಮಾವ ಒಳ್ಳೆ ಹೋಗೋಣ ಮನಿಕಬೇಕು ಇರ್ಲಾ ಅಲ್ಲಕ್ಕಲ್ಲ, ನಿಂಗೆ ಸಾನ ಅಂದ್ರೆ ಅಕ್ಕ ಇಲ್ವಲ್ಲ? ಅಕ್ಕ ಅಕ್ಕ ಅಂತ ಎಷ್ಟು ಪ್ರೀತಿ ಮಾಡ್ತಿದೆ, ಈಗ ನೋಡ್ರಿ ಹಿಂಗ ಆಡ್ತಿದ್ಯಾ? ಈಗ ನನ್ನ ಅಕ್ರೆ ಕಮ್ಮಿ ಆಯ್ತು ಅಂತ ಯಾವನ್ ಹೇಳಿದ್ದು? ಹಾಗಲ್ಲ ಕಲಪುಸಿ, ಈಗ ಅವಳಿಗೆ ಏನೇ ಕಷ್ಟ ಅಂತಂದ್ರು ನೀನ್ ಅಲ್ವ ಮುಂದೆ ನಿಂತ್ಕೋಬೇಕು? ಅಕ್ಕಂಗಿರೋ ಒಂದೇ ಒಂದು ಕಷ್ಟ ಅಂದ್ರೆ ಅದು ನೀನು. ನಿನ್ ಮುಂದೆ ನಾನ್ ನಿಂತ್ರೆ ಸಾಕ್ಬಿಡು. ಅಬ್ಬಬ್ಬಬ್ಬಬ್ಬ, ತಮಾಷೆ ಕಳ್ಳ. ಲೇ ಪುರುಷಿ, ಸಾನ ಖುಷಿಯಾಗಿಲ್ಲ ಕಲ, ಅದವಳ ಮಗ್ದಾಗ ಎತ್ ಕಾಣ್ತೈತೆ. ಅವಳಂತ ಏನೋ ಮಾತಾಡಬೇಕು ಅಂತ ಅನ್ನಿಸ್ತೈತೆ, ಆದ್ರೆ ಎಲ್ರು ಇರೋದ್ರಿಂದ ಅದು ಆಯ್ತಾ ಇಲ್ಲ. ಅದಕ್ಕೆ 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 ಸಾನನ್ ಫೋನ್ ನಂಬರ್ ಕೊಡ್ಲಾ ಪುರುಷಿ? ಓ, ಅದಕ್ಕೆ ಇಟ್ಟೊಂದೆಲ್ಲ ಪೀಟಿಕೆ ಆಗ್ತಾ ಮಾವ. ಆ ಸಡ ಐಫೋನ್ ಅಂತೆಲ್ಲ ಡೌ ಮಾಡ್ದ. ನೀನೇನೇ ತಿಪ್ಪುರ್ಲಾಗ ಹಾಕಿದ್ರು ನಾನ್ ಸಾನಕ್ಕ ನಂಬರ್ ಕೊಡಕ್ಕಿಲ್ಲ. ಸುಮ್ಕೆ ಹೋಗೋ ಪುರುಷಿ. ಈ ಸುಮ್ಕೆ ಹೋಗ್ ಮಾವ, ನಮ್ ಮನಿಕಬೇಕು ಕಣಂತೆ. ನೀನ್ ಹೋಗಿ ಬಿತ್ಕೋಗ್ ಹೋಗಿ. ಲೇ 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 ಪುರುಷಿ, ಲೇ ಲೇ ಲೇ. ಇಲ್ಲ, ಬುಡಕ್ಕಿಲ್ಲ.
ಇವಳನ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ. ನಾನು ಮಾಡೇ ಬಿಡ್ತೀನಿ. ಆ ನಂಜವ್ವನ ಇಲ್ಲ ಈ ಬಂಗಾರಮ್ಮನ. ಸ್ಪೀಡ್ 4ರಲ್ಲಿದ್ದರೂ ಸೆಕೆ ಏನು ಕಮ್ಮಿ ಇಲ್ಲ. ಇದು ಬೇಸಿಗೆ ಅಂತನಾ ಅಥವಾ ಅತ್ತೆಮ್ಮ ಹಾಂ? ಅತ್ತೆಮ್ಮ ಇವಳವ್ರೆ. ಓ, ಆ ಜ್ಯೋತಿಷ ಹೇಳಿದ್ದ. ಅವತ್ತೇನೋ ದಿನ ಚೆನ್ನಾಗಿರ್ಲಿಲ್ಲ ರೀ. ಇವತ್ತು ಹಬ್ಬ, ಇದಕ್ಕಿಂತ ಒಳ್ಳೆ ದಿನ ಸಿಗುತ್ತಾ? ಅದು ಅಲ್ಲದೆ ನಿಮ್ಮ ತಂಗಿರು ನಮ್ಮಿಬ್ರಿಗೋಸ್ಕರ ಇಡೀ ರೂಮ್ನ ಬಿಟ್ಕೊಟ್ಟಿದ್ದಾರೆ. ಅವ್ರ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಲ್ವಾ? ಎಲ್ರ ಹತ್ರ ಕೂಗಾಡೋ ಹಂಗೆ ನನ್ನ ಹತ್ರ ಕೂಗಾಡ್ಬೇಡಿ. ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ ನಿಲ್ಲಕ್ಕೆ ನಾ ನಿಮ್ ಮನೆಯವಳು ಅಲ್ಲ, ನಿಮ್ ಹತ್ರ ಬಡ್ಡಿ ತಗೊಳ್ಳೋ ಆಳು ಅಲ್ಲ. ಇಂಥವ್ರಿಗೆ ಪಾಠ ಕಲಿಸದೆ ಸುಮ್ನೆ ಬಿಡ್ಬಾರ್ದು. ಅವ್ವನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಯಾರೇ ಆದ್ರೂ ಸರಿ, ನಾಲ್ಗೆ ಸೀಡ್ಬಿಡ್ತೀನಿ. ಊಟ ಮಾಡ್ದವ? ನಂದಾಯ್ತು ಅಣ್ಣಯ್ಯ, ಆದ್ರೆ ಅವನದಾಗಿಲ್ಲ. ಯಾಕೆ? ಏನೋ ಗೊತ್ತಿಲ್ಲ ಅಣ್ಣಯ್ಯ, ಅವ್ವ ತುಂಬಾನೇ ಬೇಜಾರಲ್ಲಿದ್ದಾಳೆ. ಸಂಜೆಯಿಂದ ಯಾರ ಜೊತೆನೂ ಮಾತಾಡ್ತಾನೂ ಇಲ್ಲ. ಅವ್ವ ಇಲ್ಲಿ ಒಳಗಿದ್ದಾರೆ. ಸರಿ ಇರು, ನಾನೇ ಕೇಳ್ತೀನಿ. ಯಾಕೆ ಬಂಗಾರ ಊಟ ಮಾಡಿಲ್ಲಂತೆ? ನಿಂಗೆ ನನ್ನ ಮ್ಯಾಗ ಕೋಪನಾ? ಊರು ಸುತ್ಕೊಂಡು ಮನೆಗೆ ಸರಿಯಾಗಿ ಬರೋಕ್ಕಿಲ್ಲ ಅಂತ ತಾನೆ ನಂಗೆ ಗೊತ್ತು. ಅದಕ್ಕೆ ನೀನು ಬೇಸರ ಮಾಡ್ಕೊಂಡಿದ್ಯಾ. ಏನು ಮಾಡಲಿ, ಮೊದಲಿಂದನೂ ಹಂಗೆ ರೂಢಿ ಆಗ್ಬಿಟ್ಟದೆ. ಸರಿ, ಇನ್ಮೇಲೆ ಆದಷ್ಟು ಮನೆಗೆ ಇರ್ತೀನಿ. ನನ್ನ ಮಾತಿನ ಮ್ಯಾಕೆ ಆಟೊಂದು ಗೌರವ ಇಲ್ಲ ನಿನಗೆ? ಏನಿವತ್ತು ಬರೀ ಇಂಥವೇ ಕೇಳ್ತಿದ್ಯಲ್ಲ? ನಾನು ಕೇಳಿದಕ್ಕೆ ಉತ್ತರ ಕೊಡು. ನಾನು ಯೋನೇ ಹೇಳಿದ್ರು ನನ್ನ ಮಾತನ್ನ ಕೇಳ್ತೀಯಲ್ವ ನೀನು? ಪ್ರಾಣ ಬಿಡು ಅಂದ್ರೂ 2 ಕ್ಷಣನೂ ಯೋಚನೆ ಮಾಡೋಕ್ಕಿಲ್ಲ. ಬಿಡ್ತು ಅನ್ನೋ ಮಗ ನೀನು ಬಂಗಾರ, ನೀ ಅಂದ್ರೆ ನಂಗೆ ಪ್ರಾಣ ಬಂಗಾರ. ನಿನ್ನ ಬಗ್ಗೆ ಯಾವನ ಮಾತಾಡಿದ್ರೆ ಸುಮ್ಕೆ ಬಿಡೋಕ್ಕಿಲ್ಲ. ಅಂಥದ್ರಾಗೆ ನಿನ್ನ ಮಾತು ನಾನು ಕೇಳೋಕ್ಕಿಲ್ವೇ? ಅಂಥದ್ದೇನು ಕೇಳ್ಬೇಕು ನೀನಂತವ? ಓ, ಗೊತ್ತಾಯ್ತು. ಮದುವೆ ವಿಷಯ ತಾನೆ? ಅದೇ ಅವತ್ತು ಆಟೋ ಒಂದು ಫೋಟೋ ತಂದ್ಕೊಟ್ಟು ಹುಡುಗಿ ನೋಡು ಅಂತಲ್ಲ, ಅದೇನಾ? ಬಂಗಾರ, ಈ ಒಂದು ದಿವಸದಾಗೆ ಹುಸಿ ಸಮಯ ಕೊಡು. ನೀನು ಖುಷಿ ಪಡೋ ಅಂತ ಸೊಸೆನೆ ನಮ್ಮ ಮನೆಗೆ ಬರ್ತಾಳೆ, ಸರಿನಾ?
ಮಗ ಯಾವತ್ತಿದ್ರೂ ನನ್ನ ಮಗನೇ. ನನ್ನ ಮಾತನ್ನ ಇವನು ಮೀರಾಕಿಲ್ಲ. ಆದ್ರೆ ನಂಜಮ್ಮ ಮತ್ತೆ ಆ ಹುಡುಗಿ ಇವ್ ತಲೆ ಕೆಡ್ಸವ್ರೆ. ಅವ್ರನ್ನ ಮಾತ್ರ ನಾನು ಸುಮ್ಕೆ ಬಿಡಾಕಿಲ್ಲ. ಹಾಗಿದ್ರೆ ಇವ್ರ ಮೇಲೆ ಆಣೆ ಮಾಡು. ನನ್ಬಲ್ಲ ಯಾಕೆ ರೀ ನೀವ್ ಸುಮ್ನೆ ರೀ. ಆಣೆ ಮಾಡು. ನೀನ್ ಸುಳ್ಳು ಹೇಳಿದ್ರೆ ನಿನ್ ಮಗಳು ಕುಂಕುಮ ಹೂವಿಲ್ದೆ ಜೀವನ ಪೂರ್ತಿ ಬದುಕ್ಬೇಕಾಗುತ್ತ. ಏ ಬಿಡೆ, ಕೊಡ್ತೀನಿ ಅಂತ ಹೇಳದ್ನಲ್ಲೇ, ಸುಮ್ನಿರು. ಈಗ ಮುರಳಿಗ್ ಫೋನ್ ಮಾಡಿ ಆಸ್ಪತ್ರೆಗೆ ಹೋಗೋದ್ ಬೇಡ, ಸೀದಾ ಮನೆಗೆ ಬಾ ಅಂತ ಹೇಳು. ಆಸ್ಪತ್ರೆಗೆ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಡಾಕ್ಟ್ರೆ ಮನೆಗ್ ಬಂದಿದ್ರು, ನೀನ್ ಮೊದ್ಲು ಮನೆಗ್ ಬಾ, ಇಲ್ಲೇ ಎಲ್ಲ ಹೇಳ್ತೀನಿ ಅಂತ ಹೇಳು. ಚಿತ್ರಕ್ಕ ಹೇಳಕ್ಕ. ಮುರಳಿ ನೀನ್ ಮನೆಗೆ ಬಂದ್ಬಿಡೋ. ಯಾಕಕ್ಕ, ಏನಾಯ್ತು? ಈಗ ತಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಅಮ್ಮಂಗ್ ಏನಾಗಿಲ್ಲ ಕಣೋ, ಡಾಕ್ಟ್ರು ಮನೆಗೆ ಬಂದಿದ್ರು. ನೀನು ಫಸ್ಟ್ ಮನೆಗ್ ಬಾ, ಹೇಳ್ತೀನಿ ನಾನು. ಅಕ್ಕ, ಅಮ್ಮಂಗೆ ಏನೂ ಆಗಿಲ್ಲ ತಾನೆ? ನಾನು ಹೇಳಿದ್ನಲ್ಲ, ಫಸ್ಟ್ ನೀನ್ ಮನೆಗ್ ಬಾ. ಸರಿ, ಬಂದೆ. ಏನಾಯ್ತು? ಮನೆಗೆ ಹೋಗ್ಬೇಕಂತೆ. ಏನು ಕೊಕ್ಕೋನಾ? ಯಾಕೆ ಶ್ರೀ, ಹೆಂಗೈತೆ ಮೈಗೆ? ಕೋಪ ಮಾಡ್ಕೊಬೇಡಕ್ಕ, ಏನಾದ್ರೂ ಚಾಂಪಿಯನ್ ತಾನೆ, ಮತ್ತೆ ಕರೆಯೋದ್ರ ತಪ್ಪೇನೈತಾ? ಸರಿ, ನಿಂಗೆ ಕೊಕ್ಕೋಬೇಕು ಇಷ್ಟ ಇಲ್ಲ ಅಂದ್ರೆ ಹೇಳು, ಬಿಟ್ಬಿಡ್ತೀನಿ. ಆಹಾ, ಹೇಗ್ ಲಾಕ್ ಮಾಡ್ತೀರಾ ಅಲ್ವಾ? ಕೊಕ್ಕೋ ಅಂದ್ರೆ ಇಷ್ಟಾನೇ. ಆದ್ರೆ ನನ್ನ ಫ್ರೆಂಡ್ಸ್ ಮುಂದೆ ಹೀಗೆಲ್ಲ ಕರಿಬೇಡಿ. ಸರಿ ಸರಿ. ಅವ್ವ ಎಲ್ಲಿ? ಅವ್ವ ಗ್ರಾಮ ದೇವತೆ ಪೂಜೆಗೆ ಹೋಗಿದ್ದಾಳೆ. ಓ, ನೀವು ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತೀರಾ ಅಂತ ನನಗೆ ಗೊತ್ತು. ಅಕ್ಕ ಎಲ್ಲಿ ಅಂತ ತಾನೆ? ಕೊಕ್ಕೋ ಶಾನೆ ಬುದ್ಧಿವಂತೆ. ನಾನು ಬಂದಿರಂತ ಹೋಗಿ ಹೇಳೋಗವೆ. ಅಕ್ಕ ಇಲ್ಲ. ತಮಾಷೆ ಮಾಡ್ಬೇಡ, ಹೋಗು. ನಿಜವಾಗ್ಲೂ ಹೇಳ್ತಿದ್ದೀನಿ, ಅಕ್ಕ ಟೆಸ್ಟ್ಗೋಸ್ಕರ ಓದ್ಕೊಳಕ್ ಹೋಗಿದ್ದಾಳೆ ಲೈಬ್ರರಿಗೆ. ಆಟ ಆಡ್ಸಿದ್ಯಾ ತಾನೆ? ನಿಜ ಹೇಳ್ತಿದ್ದೀನಿ, ನಾನ್ ಯಾಕೆ ಆಟ ಆಡ್ಸ್ಲಿ? ಅಕ್ಕ ಇದ್ದಿದ್ರೆ ನಿಮ್ ಬುಲೆಟ್ ಸೌಂಡ್ಗೆ ಆಚೆ ಬರ್ಬೇಕಿತ್ತು ತಾನೆ? ಇಲ್ಲ, ಮೆಸ್ ಪಕ್ಕ ಒಳಕೆ ಅವ್ರೆ. ಏ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ? ಕಾಂತಕ, ಮುಟ್ಟೆಯಲ್ಲಿಡ್ಲಿ. ಸೀನಣ್ಣ, ಅಲ್ಲಿ ಮನೆ ಒಳಗೆ ಮಡಗ್ಬಿಡು. ಸಿರಣ್ಣ, ಬಿಡ್ಬಿಡು, ನಾನೇ ಬರಲ್ಲ, ಮಡಗ್ತೀನಿ ಬಿಡಿ. ಇರ್ಲಿ ಬಿಡ್ಸೋಣ, ನಿಂಗೆ ಯಾಕೆ ತೊಂದ್ರೆ? ನೀನೇ ನನ್ನ ಮುಂದೆ ಗೌರವ ಕೊಡೋ ಹಾಗೆ ನಡ್ಸೋದು ಬೇಕಾಗಿಲ್ಲ ಸಹನಾ. ನೀನು ಹೇಗಿದ್ಯೋ ಹಾಗೇ ಇರು. ಏನಮ್ಮ ಹಾಗೆ ನೋಡ್ತಾ ಇದೆಯಾ? ಈಗೇನೋ ಅತ್ತೆಮ್ಮ ಅತ್ತೆಮ್ಮ ಅಂತ ಗೌರವದಿಂದ ಕರಿತಾ ಇದೆಯಾ, ಆದರೆ ಈ ಅತ್ತೆಮ್ಮ ಮಾತು ಮೀರಿ ನಿಮ್ಮ ಮನೆಗೆ ಹೋಗಿದ್ಯಲ್ಲ. ಅತ್ತೆಮ್ಮ, ಅದು ಇರಲಿ ಬಿಡಮ್ಮ, ನೀನೇನೋ ಹೇಳೋದು ಬೇಡ. ನಿನ್ನ ಮನಸ್ಸಲ್ಲಿ ನನಗೆ ಯಾವ ಸ್ಥಾನಮಾನ ಕೊಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅತ್ತೆಮ್ಮ ನಿಂತ್ಕೊಳ್ಳಿ. ತಿಟ್ಟವಾಗ್ಲೂ ನಾನು ನಿಮ್ಮ ಮಾತನ್ನ ಮೀರಿ ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಹೋಗ್ಬೇಕು ಅಂತ ಆಸೆ ಇದ್ದಿದ್ದೇನೋ ದಿಟ್ವೆ, ಆದರೆ ಸ್ನೇಹ ಬಂದು ಕರೆದಿದ್ದಕ್ಕೆ ವಾಗಿದ್ದು, ಇಲ್ಲಂದ್ರೆ ಒಯ್ತಿರ್ಲಿಲ್ಲ. ಆದರೆ ಅವಳು ಬಂದಿದ ತಕ್ಷಣ ತಪ್ಕೊಂಡು ನಾನೇನೋ ನಿನ್ಗಿಲ್ಲಿ ಹಿಂಸೆ ಕೊಡ್ತಾ ಇದ್ದೀನಿ ಅನ್ನೋ ಹಂಗೆ ನಡ್ಕೊಂಡ್ಯಲ್ಲಮ್ಮ. ನೀನು ತವ್ರ ಮನೆಗೆ ಹೋಗಿ ನಾನು ಕೆಟ್ಟವಳು, ನಿನಗೆ ಹಿಂಸೆ ಕೊಡೋ ಹಿಟ್ಲರು ಅಂತ ಹೇಳಿದ್ಯೇನಮ್ಮ? ಅಯ್ಯಯ್ಯೋ ಇಲ್ಲ ಅತ್ತೆಮ್ಮ, ನಾನೇ ಹಂಗೆಲ್ಲ ಹೇಳಿ. ನೀವು ಹೇಳೋದೆಲ್ಲ ನಾನು ಒಳ್ಳೇದಕ್ಕೆ ಅಲ್ವಾ? ನಮ್ಮ ಮನೆಯಾಗೆ ರಾತ್ರಿ ಶಾಸ್ತ್ರಕ್ಕೆ ತಯಾರಿ ಮಾಡ್ಬೇಕಾದ್ರೂ ನಾನು ಹೇಳ್ದೆ, ಇದೆಲ್ಲ ಬ್ಯಾಡ, ಜ್ಯೋತಿಷಿ ಹೇಳೋರೆ ಅಂತ. ಇದೆಲ್ಲ ಬೇಡ ಅಂದ್ರೆ ಯಾವ ಶಾಸ್ತ್ರಕ್ಕಮ್ಮ?
ನೀವೇ ಹೇಳೋದಿಲ್ಲ ಅತ್ತೆಮ್ಮ, ಒಳ್ಳೆ ಮುಹೂರ್ತ ಬರೋಗಂಟ ನಾವು ಯಾರನ್ನೇ ಇರಬೇಕು ಅಂತ. ನಾನು ಅವ್ರಿಗೆ ಹೇಳ್ದೆ, ಆದರೂ ಅಚ್ಚಯ್ಯ ನಿಮ್ಗೀಗ ಆಯ್ತು ಅಂತ ಅನಿಸ್ತೈತೆ. ನನ್ನ ಸಮಸ್ಬಿಡಿ ಅತ್ತೆಮ್ಮ. ಅಂದ್ರೆ ಅಲ್ಲಿ ನೀವಿಬ್ರು ಮಧ್ಯೆ? ಇಲ್ಲ ಅತ್ತೆಮ್ಮ, ಅಲ್ಲಿ ಏನೂ ನಡೆದಿಲ್ಲ. ನಿಮ್ಮ ಫೋನ್ ಬಂದ ತಕ್ಷಣ ಒಂಟು ಬಂದ್ಬಿಟ್ಟೆ. ಒಳ್ಳೆ ಹುಡುಗಿ. ಈಗ ನಾನು ಒಪ್ತೀನಿ, ನೀನು ಯಾವತ್ತೂ ನನ್ನ ಮಾತನ್ನ ಮೀರಿ ನಡ್ಕೊಳ್ಳಲ್ಲ ಅಂತ. ಹೋಗಮ್ಮ, ನಿನ್ನ ಕೆಲಸ ಮಾಡ್ಕೊ. ಹಿಂಗೆ ಬಿಟ್ರೆ ನನಗೆ ಗೊತ್ತಿಲ್ಲದೆ ಏನು ಬೇಕಾದರೂ ಮಾಡ್ತಾರೆ. ಇವತ್ತೇ ಆ ಪುಟ್ಟಕ್ಕನ ಹತ್ರ ಹೋಗಿ ಮಾತಾಡಿ ಬರಬೇಕು. ಸಹನಾ, ನಾನೊಂದು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬರ್ತೀನಮ್ಮ. ಬರೋದು ತಡ ಆಗ್ಬೋದು. ಜೋಪಾನ. ಸರಿ ಅತ್ತೆಮ್ಮ. ಲೇ, ಕೋಲ್ಟು ನಿಮ್ಮ ಅಪ್ಪಂದಲ್ಲ. ಏ ಚಂದ್ರು ಏನೋ ಒಸಿ ಒಳ್ಳೆವನೆಯ, ಆದ್ರೆ ಅವ್ನ ಹಾಳು ಮಾಡ್ತಾ ಇರೋದು ನೀನೇ. ನನ್ನ ಮಗನ ಬಗ್ಗೆ ಸರ್ಟಿಫಿಕೇಟ್ ನೀನ್ ಕೊಡ್ಬೇಕಾಗಿಲ್ಲ. ಮೊದ್ಲು ಊರೂರು ಅಲಿತವನೆಲ್ಲ ನಿನ್ ಮಗ, ಅವನ ಬಗ್ಗೆ ಹೊಸ ಯೋಚನೆ ಮಾಡು. ನನ್ನ ಮಗನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನ್ಗಿಲ್ಲ. ಮುಚ್ಚೆ ಬಾಯ. ಮುಚ್ಚಿಸ್ತೀನಿ ನಿನ್ನ ಬಾಯ್. ನಾನು ಮುಚ್ಚಿಸ್ತೀನಿ. ಅದ್ ಹೆಂಗೆ ನಿನ್ ಮಗನ್ಗೆ ಇನ್ನೊಂದು ಮದ್ವೆ ಮಾಡಿಸ್ಬಿಡ್ತೀಯೋ ನಾನು ಮಾಡೇ ಬಿಡ್ತೀನಿ. ನಿನ್ ಕೈನಲ್ಲಿ ಏನಾಯ್ತದೋ ಅದ್ ನೀನ್ ನೋಡ್ಕಳೆ. ನಿನಗೂ ಒಬ್ಬ ಮಗ ಅವನೇ, ಅದನ್ನು ಗೆಪ್ಟಿಂಗ್ ಮಾಡ್ಕೊ. ನಾನು ನೋಡ್ಕೊಂತೀನಿ. ಯೋನೆ ಮಾಡ್ತೀಯ ಅದನ್ನ ನಿನ್ ತಾವ ಹೇಳ್ಬಿಟ್ಟು ಮಾಡಕ್ಕಿಲ್ಲ. ಮೊಡ್ಗೆ ಫೋನ್ನ ಆ ನಂಬರ್ಗೆ ಅದ್ ಏನಂತ ಹೆಸರು ಮಾಡ್ಕವಳು. ಮತ್ತೆ ಇಲ್ಲಿದ್ರೆ ನಂಗೆ ಬೇಕಾಗಿರೋ ಪುಸ್ತಕಗಳೆಲ್ಲ ಸಿಗತ್ತೆ, ಅದಕ್ಕೆ ಇಲ್ಲಿ ಬಂದೆ. ಇವಳ್ಯಾರೋ ಶಿವನೇ, ತಲೆ ತಿರುಗಿದಗಿರನೆ, ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು, ನಮ್ಮವ್ವ ಮೆಚ್ಚೋ ಸೊಸೆ ಇವಳೆ ಅನ್ಸೋಯ್ತು. ಓ ಕರೆಕ್ಟು. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋದೆ. ನಾನು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀನಿ. ಶ್ರೀ ಶ್ರೀ, ನಾನು ಹೇಳ್ತಿರೋದ ಕೇಳಿಸ್ಕೊತಿದ್ದೀರೋ ಇಲ್ವೋ? ಸದ್ಯಕ್ಕೆ ಕಣ್ಣು ಮಾತ್ರ ಕೆಲಸ. ಶ್ರೀ, ನಾನು ಹುಬ್ಳಿಗೆ ಹೋಗ್ತಿದ್ದೀನಿ. ಯಾಕೆ? ಮಾಕ್ ಟೆಸ್ಟ್ ಇದೆ. ಅದು ಮೇನ್ ಎಕ್ಸಾಮ್ಗಿಂತ ಮೊದಲು ಅದೇ ಥರ ನಡೆಯುವಂಥ ಒಂದು ಟೆಸ್ಟ್. ಬೇರೆ ಬೇರೆ ಊರುಗಳಿಂದ ಎಲ್ಲ ಕ್ಯಾಂಡಿಡೇಟ್ಸ್ ಬರ್ತಾರೆ. ಓ, ಅದಕ್ಕೆ ಹಿಂಗೆ ಓದ್ಕೊತಾರೆ ನೀವು? ಸರಿ ಸರಿ, ನೀವು ಓದ್ಕೊಳ್ಳಿ, ನಾನು ತೊಂದರೆ ಕೊಡೋಕ್ಕಿಲ್ಲ. ಬರನೆ. ಶ್ರೀ ಶ್ರೀ ಶ್ರೀ, ಕೂತ್ಕೊಳ್ಳಿ. ನಾನು ಓದ್ಕೋಬೇಕು ನಿಜ, ಆದರೆ ನೀವು ಹೋಗ್ಲೇಬೇಕು ಅಂತ ಏನಿಲ್ಲ. ನೀವು ಯಾವ್ದಾದ್ರು ಬುಕ್ ತಗೊಂಡು ಓದ್ಬೋದು ಇಲ್ಲೇ. ಕಂಟಿ ಕಂಟಿ, ಅಯ್ಯಯ್ಯ, ಇವನು ಆಗ್ಲೇ ಹೊಂಟ್ಬಿಟ್ನಾ? ನಂಗೊಂದು ಮಾತು ಹೇಳಿಲ್ವೇ?
ಈ ಹುಡುಗ ಬಟ್ಟೆ ಎಲ್ಲ ಹಾಸಿಗೆ ಮ್ಯಾಕ್ ಹಾಕೊಂಡು ಹೆಂಗೋ ಪುರ್ಷಿ ಫೋನಿಂದ ಸಾನ ನಂಬರ್ ತಗೊಂಡಾಯ್ತು. ಈಗ ಫೋನ್ ಮಾಡಿದ್ರೆ ಸಾನ ಫ್ರೀಯಾಗಿರ್ತಾಳ. ಬಿರ್ನೆ ಎದ್ದು ಎಲ್ಲ ಕೆಲಸ ಮಾಡೋ ಹುಡುಗಿ ಅದು. ಇಟ್ಟದ ಗಾಲಿ ಎಲ್ಲ ಕೆಲಸ ಮುಗಿಸಿ ಫ್ರೀಯಾಗಿರ್ತದೆ. ಕಾಲ್ ಮಾಡುವ. ಹಲೋ ಹಲೋ, ಇದೇನಿದು? ಯಾವ್ದು ಗಂಡ್ಸ್ ವಾಯ್ಸ್ ಬರ್ತಿದೆ? ಹಲೋ, ಯಾರು ಮಾತಾಡೋದು? ಫೋನ್ ಮಾಡಿದ್ ನೀವು, ನೀವ್ಯಾರು ಹೇಳ್ರಿ? ಸಹನಾ? ಹುಡುಗನ್ ವಾಯ್ಸ್ ಇದ್ದಂಗೈತೆ, ಹೆಸರು ಸಹನಾನ? ಏಯ್ ನಾನ್ ಗಾಳಿ. ಸಹನಾ ಇಲ್ವೇ? ನೀವ್ಯಾರು ಮಾತಾಡೋದು? ಮುರಳಿ ಭಾವನಾ? ಯಾರಯ್ಯ ನೀನು? ಸಹನಾ, ಮುರಳಿ, ಕಾಳಿ ಯಾರ್ಯಾರ ಹೆಸರು ಹೇಳ್ತಿದ್ಯಾ? ಯಾವ್ದೋ ರಾಂಗ್ ನಂಬರು. ನಿಮ್ಮ ಹೆಸರು? ನಾನು ರಂಗೇಗೌಡ. ಮಡ್ಗಯ್ಯ ಫೋನ್ನ. ಲೈ ಪುರ್ಸಿ, ನನಗೆ ಆಟ ಆಡಿಸ್ತೀಯಾ? ಆಯ್ತೆ ಕಲ ನಿನಗೆ. ನೋಡಿ ಪುಟ್ಟಕ್ಕ, ನಾನು ಸಮಯಕ್ಕೆ ತುಂಬಾ ಅಂದ್ರೆ ತುಂಬಾ ಗೌರವ ಕೊಡೋಳು. ನನ್ನ ಸಮಯನ ಹಾಳು ಮಾಡಿದ ಪಾಪ ನಿಮಗ್ ಬೇಡ. ನೋಡಿ, ನಾನು ಟ್ಯಾಕ್ಸಿನ ವೇಟಿಂಗ್ ಅಲ್ಲೇ ಇಟ್ಟಿದ್ದೀನಿ. ನಿಮ್ಮ ತೀರ್ಮಾನ ಏನು ಅಂತ ಬೇಗ ಹೇಳಿ. ನೀವು ನನ್ನ ಮಾತನ್ನೇ ಅರ್ಥ ಮಾಡ್ಕೊಂತಿಲ್ಲ. ನಿಮ್ಮ ಯಜಮಾನ್ರು ವಾಪಸ್ ಬರೋ ಗಂಟ ಕಾಯ್ಬಹುದಲ್ವೇ? ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ, ಇದ್ಯಾಕೋ ಸರಿ ಹೋಗಲ್ಲ ಬಿಡಿ. ನಿಮ್ಗೆ ನಿಮ್ಮ ಮಗಳನ್ನ ತವರಲ್ಲೇ ಇರಿಸ್ಕೋಬೇಕು ಅಂತ ಆಸೆ ಅನ್ಸುತ್ತೆ. ಸರಿ ಬಿಡಿ, ನಾನು ಕಳ್ಸ್ಕೊಡ್ತೀನಿ. ನಿಂತ್ಕೊಳ್ಳಿ ಒಂದು ನಿಮಿಷ, ನಂಗೋಸಿ ಸಮಯ ಕೊಡಿ. ಬಂದೆ. ಬೇಗ. ಇದೇ ಪುಟ್ಟಕ್ಕ ಫೋನ್ ಮಾಡ್ತಾವ್ರೆ. ಅವ್ವಾ, ನೀನ್ ತವ ಮಾತಾಡಕ್ ಆಯ್ತಿಲ್ಲ, ನನಗೆ ತಲೆ ನೋಯ್ತದೆ. ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನ ನೆಟ್ ಕೇಳ್ಬಿಟ್ಟು ಒಯ್ತಾ ಇರು. ನೀನ್ ಅನ್ಕೊಂಡಿದ್ ಯಾವ್ದು ಆಗಕ್ಕಿಲ್ಲ ಅಂತ ಹೇಳಕ್ ಬಂದಿವ್ನಿ. ಆ ಹುಡುಗಿಗೆ ನನ್ ಮಗನಿಂದ ಬರ್ಬೇಡ ಅಂತ ಮರ್ವಾದದಿಂದ ಹೇಳ್ಬಿಡ ಆಟೆಯ. ನಾನು ಆ ಹುಡುಗಿ ಕೈ ದೀಪ ಕೊಟ್ಬಿಟ್ಟು ನಿನ್ ಮಗನಿಂದ ಹೋಗುವಂತ ಹೇಳಿದ್ನ. ನೀನು ಮಗ ಕಂಡು ಹುಡುಗಿರಿ ಸುತ್ತ ನಾನೇನೆ ಮಾಡಿ. ಯಾವಳು ಅಲ್ಲ, ನೀನ್ ಕಳ್ಸಿದ ಹುಡುಗಿನೇಯ. ಅದಕ್ಕೇನಂತವ ಆಧಾರನೂ ಐತೆ. ತೆಪ್ಪಿಸ್ಕೊಳಕ್ ನೋಡ್ಬೇಡ ನಂಜವ, ನನಗೆಲ್ಲ ಗೊತ್ತೈತೆ. ಆಧಾರ ಆಯ್ತಾ? ತೋರ್ಸು ನೋಡಮ್ಮ.
ಪುಟ್ ಅಲ್ಲ ಸ್ನೇಹನ್ ಫೋಟೋ ಹಿಡ್ಕೊಂಡು ನಮ್ಮ ಮನೆ ಗಂಟ ಬಂದವಳಲ್ಲ, ದಿಟ್ಟವಾಗ್ಲಿ ಇವಳಿಗೆ ಸ್ನೇಹ ಪುಟ್ಟಕ್ಕನ ಮಗಳು ಅಂತ ಗೊತ್ತಿಲ್ವಾ? ಏಯ್ ಯೋನೆ, ಫೋಟೋ ನೋಡ್ತಿದ್ದಂಗೆ ಮಂಕ್ ಆಗ್ಬಿಟ್ಟೆ. ಇವಳೆ ತಾನೇ ನೀನ್ ಕಳ್ಸಿರೋ ಹುಡುಗಿ. ಏಯ್ ವಿಜಯ್, ಇವಳು ನಿನ್ಗೆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ವಾ? ಕಳಿಸ್ದವಳು ನೀನು, ನನಗೆ ಹೆಂಗ್ ಗೊತ್ತು? ಅವಳ ಕೈಲಿ ನನ್ನ ಮಗನ ಪ್ರೀತಿಸೋ ಹಂಗ್ ನಾಟಕ ಆಡ್ಸಿ ನನ್ನ ಮಗನ ನನ್ನಿಂದ ದೂರ ಮಾಡ್ಬೇಕು ಅನ್ನೋದೇ ತಾನೇ ನಿನ್ ಯೋಚನೆ. ಈ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ. ಆ ಹುಡುಗಿಗೆ ಹೇಳ್ಬಿಡು, ಸುಮ್ಕೆ ಅವಳ ಜೀವನನು ಹಾಳು ಮಾಡಬೇಡ. ಅವತ್ ನೀವು ತಲೆ ಸುತ್ತ ಬಿದ್ದಾಗ್ಲೆ ನಂತವೇನು ಮುಚ್ಚಬೇಡಿ, ಏನೇ ಇದ್ರು ನಂತಾವ್ ಹೇಳ್ಕೊಳ್ಳಿ ನಂಗೆ ಕೇಳಿದೆ ತಾನವ. ಅವ ನೀವೇನೇ ಹೇಳಿದ್ರು ನಾನು ಯಾರ ತಕ್ಕೂ ಏನು ಹೇಳಕ್ಕಿಲ್ಲ. ನನ್ನಿಂದ ಏಟ್ ಸಾಧ್ಯನೋ ಆಟ್ ಸಹಾಯ ಮಾಡಕ್ ಪ್ರಯತ್ನ ಪಡ್ತೀನವ. ನಾನು ಈ ವಿಷಯನೆಲ್ಲ ಆವತ್ತೇ ನಿಂತಾವ್ ಹೇಳ್ಕೋಬೇಕು ಅಂತಿದ್ದೆ, ಆದ್ರೆ ಸ್ನೇಹ ಅಲ್ಲೇ ಇದ್ಲಲ್ಲ, ಅದಕ್ಕೆ ನಾನು ಹೇಳ್ಕೊಂಡಿಲ್ಲ. ಏನ್ ವಿಷಯವ? ಅಲ್ಲ ನೀವು ಕೂಡ ಪರವಾಗಿಲ್ಲ, ಪರವಾಗಿಲ್ಲ. ನನ್ ಗಂಡನ ಮೇಲೆ ಈ ತರ ಅಪವಾದ ಹೊರಿಸ್ತಾ ಇದ್ದೀರಾ? ಅವರು ತೀರ್ಥಯಾತ್ರೆಗೆ ಹೋಗಿರೋದನ್ನ ನೀವು ತಿಳ್ಕೊಂಡೇ ಹೀಗೆ ಮಾತಾಡ್ತಾ ಇದ್ದೀರಾ ಅಲ್ವಾ? ನೀವು ಮದ್ವೆನಾಗೆ ಅವ್ರಿಗೆ ದುಡ್ಡು ಕೊಟ್ರನವ? ಕೊಟ್ಟೆ. ಈಗ ಮತ್ತೆ ಕೇಳ್ತಾವ್ರ? ನಾನು ಬೀಗರ ಕೈನ ಕೊಟ್ಟೆ, ಆ ವಿಷಯ ಬೀಗ್ತಿ ಗೊತ್ತಿಲ್ಲ. ಸರಿಯವ, ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಅವ್ರೆಲ್ಲವ್ರಂತ ನಾನ್ ತಿಳ್ಕೊತೀನಿ. ಅಯ್ಯಯ್ಯ ಬೇಡ ಕಣಪ್ಪ, ನೀನೆಲ್ಲರ ಅವ್ರನ್ನ ಏನಾರ ಪ್ರಶ್ನೆ ಕೇಳೋದು, ಆಮೇಕದು ತೊಂದರೆ ಆಗೋದು ಬೇಡ. ಅವ ನಾನೇನು ಅವ್ರ ಮಾತಾಡಕ್ಕಿಲ್ಲ, ಅವ್ರೆಲ್ಲವ್ರಂತ ತಿಳ್ಕೊತೀನಿ ಅಟಯ್ಯ. ನೀವೇನು ಚಿಂತೆ ಮಾಡ್ಬೇಡಿ ಅವ. ಅವ್ರೇನ ಮತ್ತೆ ನಿಮಗೆ ಫೋನ್ ಮಾಡಿದ್ರೆ ಇಲ್ಲ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ನನಗೆ ಹೇಳಿ, ಸರಿನಾ? ಸರಿ. ಸಂದಾಕೈತಕ್ಕ. ನಿನ್ ಸೀರೆ, ನಿನ್ ಒಡವೆ ನಿನ್ನಷ್ಟು ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಅಯ್ಯೋ ಇಲ್ಲ, ನನ್ಗಿನ ನೀವೇ ಸಂದಾಕಿದ್ದೀರಾ. ಈ ಸೀರೆ ನಿಮ್ಗೆ ಸಂದಾಗ ಹೊಂತೈತೆ, ಇದನ್ನ ನೀವೇ ಉಟ್ಕೊಳ್ಳಿ. ಸೀರೆ ಮಾತ್ರ ಹೇಳ್ತಾಳಲ್ಲ, ಒಡವೆನೂ ನೀವೇ ಇಟ್ಕೊಳ್ಳಿ ಅನ್ಬಾರ್ದಾ? ಹೋಗ್ಬೇಕಾರೆ ಕೇಳ್ಬಾರ್ದು ಅಂತಾರೆ, ಆಚೆಗಡೆ ಹೊಂಟ್ರಾ? ಆ ಚೋಳದ ಮ್ಯಾಕೆ ಹಸಿರು ಬಣ್ಣ ಮುಟ್ಟಿದ್ರೆ ಏನು ತೊಂದರೆ ಆಗಕ್ಕಿಲ್ಲ. ಹೌದಾ? ಇದೆಲ್ಲ ನಂಬ್ತೀಯನೆ ಸಹನಾ ನೀನು? ನನ್ನಿಂದ ನೀವು ಹೋಗೋ ಕಾರ್ಯಕ್ಕೆ ತೊಂದರೆ ಆಗ್ಬಾರ್ದು ಅಲ್ವೇ, ಅದಕ್ಕೆ. ನಾನು ಪಾರ್ಲರ್ ಹೊಂಟೆ. ಓ, ಬ್ಯೂಟಿ ಪಾರ್ಲರ್ಗಾ? ನೀನು ಬರ್ತೀಯಾ? ಅಯ್ಯೋ ಇಲ್ಲ ಇಲ್ಲ, ನೀವ್ ವಾಗ್ ಬನ್ನಿ. ಆದ್ರೆ ಅಲ್ಗುವೆ ಒಡವೆ ಹಾಕೊಂಡು ಹೋಯ್ತಾರ ಅಕ್ಕ? ಅಮಾಯಕಿ ಅನ್ಕೊಂಡೆ, ಆದ್ರೆ ಸರಿಯಾಗೆ ಪ್ರಶ್ನೆ ಹಾಕ್ಬಿಡ್ಲಲ್ಲಪ್ಪ ಇವಳು. ಅವರು ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ರು. ಬಂದಿದ ತಕ್ಷಣ ಹೊರಟ್ರಾ? ಶ್ರೀ, ನೀವೇನಿಲ್ಲಿ? ನಿಮ್ಗೇನೋ ಕೆಲಸ ಇದೆ ಅಂದ್ರಲ್ಲ? ನೀವೇ ಸಂಜೆ ಗಂಟ ಓದ್ಕೋತೀನಿ ಅಂದ್ರೆ? ಹೌದು, ಆದ್ರೆ ನಂಗೆ ಕೆಲವೊಂದು ಬುಕ್ಸ್ ಬೇಕಿತ್ತು, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದೆ. ನಂಗೂ ಹೊಟ್ಟೆ ಸತ್ತಿತ್ತು, ಅದಕ್ಕೆ ಬಂದೆ. ಹೌದೇನಪ್ಪ, ಬಾ ಊಟ ಮಾಡಿ. ಸರಿವಾ ಬಾ ಅಣ್ಣ, ನಂಗೆ ಹೊಸಿ ಕೆಲಸ ಐತೆ, ನೀ ಮುಂದುವರ್ಸು. ಅಣ್ಣ ನಾ ಬರ್ತೀನಿ.